ತಪಸ್ಸನಾಗ್ತದೆ. ವಿಶೇಷವಾಗಿ ಅದಕ್ಕೆ ಬದ್ಧ ಶೀಘ್ರವಾಗಿ ತುರುಗುತ್ತೆ ದಯವಿಟ್ಟು ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳೋದಾಗಿ. ಆಗ ಅವರು ಹೇಳಿದರಂತೆ ಇದೇ ವಿಚಾರವಾಗಿ ಅನೇಕ ಯೋನಿಗಳಲ್ಲಿ ಹುಟ್ಟಿ ಬಹಳ ಕಷ್ಟಪಟ್ಟು ಬರ್ತಾ ಇರತಕ್ಕಂಥ ಜೀವರಾಜ್ಯಗಳನ್ನು ನೋಡತಕ್ಕಂಥ ನಾರದ ಮಹರ್ಷಿಗಳು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಂಡು ಹಿಡಿಯಬೇಕು ಅಂತಕ್ಕಂಥ ಉದ್ದೇಶದಿಂದ ದೇವದೇವೋತ್ತಮ ದೇವತಾ ಸರ್ವಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೈಕುಂಠಾಧಿಪತಿಯಾಗಿರ್ತಕ್ಕಂಥ ಶ್ರೀಮನ್ನಾರಾಯಣದ ಬಳಿಗೆ ಹೋಗಿ ಅವನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾರೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತ ದೈವೈ ಸದಾ ಪೂಜಿತೈ. ಬ್ರಹ್ಮ ಇಂದ್ರ ವರುಣ ರುದ್ರ ಮರುತ ಹೀಗೆ ಅನೇಕ ದೇವತೆಗಳನ್ನು ಸದಾ ಪೂಜೆ ಸ್ವೀಕಾರ ಮಾಡ್ತಾ ಇದ್ರು. ಪರಮಾತ್ಮ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ, ದಯವಿಟ್ಟು ನನಗೆ ದರ್ಶನವನ್ನು ಕೊಡು ಅಂತ ಕೇಳಿ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಪರಮಾತ್ಮ ಅಚಿತ್ರವಾಗಿರತಕ್ಕಂಥ ರೂಪದಿಂದಾಗಿರ್ತಕ್ಕಂಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾಗ್ತಿದ್ದಾನಂತೆ. ಓಂ ಶಂಖಚಕ್ರ ಗದಾ ಪದ್ಮ ದರೇಶ್ಚಿಂತ ಹರೇರ್ಭುಜ. ಒಂದು ಕೈಲಿ ಪಾಂಚನಾಥಕ್ಕಂಥ ಶಂಖ, ಇನ್ನೊಂದು ಕೈಲಿ ಗೋಮೋದಿಗೆ ಅನ್ನತಕ್ಕಂಥ ಗದೆ, ಮತ್ತೊಂದು ಕೈಲಿ ಸುದರ್ಶನವಾಗಿರ್ತಕ್ಕಂಥ ಚಕ್ರವನ್ನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಸ್ವಾಮಿ ತ್ರಿಪಂಡಧಾರಿಯಾಗಿ ವಜ್ರಕರಿತವಾಗಿ ಕಿರೀಟವನ್ನು ಧಾರಣೆ ಮಾಡಿಕೊಂಡು ಕೌಸ್ತುಭ ಮಣಿಯಾನವನ್ನು ಧರಿಸಿ ಪೀತಾಂಬರಧಾರಿಯಾಗಿ ತನ್ನ ಪತ್ನಿಯಾಗಿರ್ತಕ್ಕಂಥ ತನ್ನ ಮಂಗಳೆಯಾಗಿರ್ತಕ್ಕಂಥ ಜಗಜ್ಜನನಿಯಾಗಿರ್ತಕ್ಕಂಥ ಲೋಕಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಇರುತ್ತೆ ದಿವ್ಯ ಸುಂದರ ಸ್ವರೂಪದ ದರ್ಶನವನ್ನು ಕೊಡ್ತಾ ಇದ್ದಾನೆ. ಯಾವಾಗ ಪರಮಾತ್ಮನ ದಿವ್ಯ ಸ್ವರೂಪದ ದರ್ಶನವಾಯಿತು ನಾರದ ಮಹರ್ಷಿಗಳು ಬಂದಿರತಕ್ಕಂಥ ವಿಚಾರವನ್ನು ಮರ್ಪಟ್ಟಿದ್ದಾರೆ. ಮತ್ತೆ ಪರೀಕ್ಷೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಆಗ ಸ್ವಾಮಿ ಹೇಳ್ತಾರೆ ಅಂತ, ಎಲೆ ನಾರದ ಯಾವುದು ಕುರಿತು ಬಂದಿದೆಯಪ್ಪ, ಯಾವ ಉದ್ದೇಶದ ಕುರಿತು ನಾನು ತಪಸ್ಸು ಮಾಡ್ತಾ ಇದ್ದೀಯಾ, ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಚಿಂತನೆ ಯಾರು ಏನು ಅಂತ ಕೇಳಿದ್ರು. ಅವರು ಹೇಳಿದ್ರು ಕಾಷ್ಟು ಸಹ ನನಗೆ ಗೊತ್ತಿರತಕ್ಕಂಥದ್ದು ಸ್ವಾಮಿ, ನಿಮಗೆ ತಿಳಿದಲೇ ಇರತಕ್ಕಂಥ ವಿಚಾರ ಯಾವುದೂ ಇಲ್ಲ. ಆದರೂ ಸಹ ಈ ಲೋಕದ ಜನಗಳನ್ನು ತಿಳಿಸಿಕೋತಾರೆ ಮತ್ತೊಮ್ಮೆ ಭಿನ್ನ ಮಾಡಿಕೊಳ್ತಾ ಇದ್ದೇನೆ. ಪರಮಾತ್ಮ ಈ ಕಲಿಯುಗದಲ್ಲಿ ಯಾವ ದೇವರನ್ನು ಕುರಿತು ವ್ರತ ಮಾಡಿದರೆ, ಪೂಜೆಯನ್ನು ಮಾಡಿದರೆ, ತಪಸ್ಸನಾಗ್ತಾರೆ, ವಿಶೇಷವಾದ ಫಲ ಶೀಘ್ರವಾಗಿ ಸಿದ್ಧಿಯಾಗುತ್ತದೆ ಅಂತ ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳೋದಾಗಿ. ಆಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಯಾರು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾರೋ ಅವರ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿ ಆಗುತ್ತೆ ಅಂತ ನಾರದ ಮಹರ್ಷಿಗಳು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ. ಸತ್ಯನಾರಾಯಣ ಅಂದರೆ ಯಾರು, ಇವರನ್ನು ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಿದ್ರೆ ಇವರಿಗೆ ಇಷ್ಟ ಆಗುತ್ತದೆ ಇವತ್ತು ತಿಳಿಸಬೇಕು ಅಂತ ಕೇಳಿದಾಗಿ. ಆಗ ಪರಮಾತ್ಮ ಹೇಳ್ತಾನೆ, ಸತ್ಯನಾರಾಯಣ ಅಂದರೆ ನನ್ನದೇ ಆಗಿರ್ತಕ್ಕಂಥ ಒಂದು ಅಂಶ. ನನ್ನನ್ನು ಪೂಜೆ ಮಾಡೋದಕ್ಕೆ ಯಾವುದೇ ಹೊತ್ತುಗಳು ಇಲ್ಲ. ಬೆಳಗಿನಲ್ಲಾಗಲಿ, ಮಧ್ಯಾಹ್ನದಲ್ಲಾಗಲಿ, ಸಂಜೆಯಲ್ಲಾಗಲಿ, ತನಗೆ ಅನುಕೂಲವಾಗಿದ್ದ ಪ್ರದೇಶ ದೇವಸ್ಥಾನದಲ್ಲಾಗಲಿ, ಮದುವೆಯಲ್ಲಾಗಲಿ ಅಥವಾ ನದಿ ತೀರದಲ್ಲಾಗಲಿ ಯಾರು ಅತ್ಯಂತ ಶ್ರದ್ಧಾಭಕ್ತಿಯನ್ನು ಪೂಜೆಯನ್ನು ಮಾಡಿ ನಮಗೆ ಇಷ್ಟವಾಗಿರ್ತಕ್ಕಂಥ ಈ ಸಪಾಲ ಭಕ್ಷ್ಯವನ್ನು ನಿವೇದನೆ ಮಾಡ್ತಾರೋ ಅವರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತೀನಿ ಅಂತ ಪರಮಾತ್ಮ ಹೇಳಿದರು. ಸಾಕ್ಷಾತ್ ಭಗವಂತನ ಮುಖವಾಣಿಯಿಂದ ಬಂದಿರತಕ್ಕಂಥ ಈ ಸತ್ಯನಾರಾಯಣ ಸ್ವಾಮಿ ವ್ರತವಿಧಾನವನ್ನು ನಾರದ ಮಹರ್ಷಿಗಳು ಮೊದಲನೇದಾಗಿ ಸೂತ ಮಹರ್ಷಿಗಳು ಶೌನಕಾದಿಗಳು ಇಡೀ ಭೂಮಂಡಲದಲ್ಲೇ ಪ್ರಚಾರ ಮಾಡುವಂಥದ್ದು. ಸತ್ಯನಾರಾಯಣ ಸ್ವಾಮಿಯ ರೇವಾಕಾಂಡದ ಮೊದಲನೇ ಅಧ್ಯಾಸ. ಓಂ ನಮೋ ನಾರಾಯಣಾಯ. ಜಯ ನೀರಾಜನಾನಂದ ಸ್ವಾಮಿನೇ ನಮಃ. ಆಚರಣೀಯಂ ಧರ್ಪಯಾಮಿ ಪುಷ್ಪಾರ್ಧ ಧರ್ಪಯಾಮಿ ರಕ್ಷಾಂ ಧಾರಯಾಮಿ. ಇಂದಿರಾ ಗೋವಿಂದ ಗೋವಿಂದ. ಅಥ ದ್ವಿತೀಯೋಧ್ಯಾಯ. ಪರಮಾತ್ಮನನ್ನು ಕುರಿತು ನಾರದ ಮಹರ್ಷಿಗಳು ಪ್ರಶ್ನೆ ಮಾಡ್ತಿದ್ದಾರೆ, ಸ್ವಾಮಿ ಹಿಂದೆ ಈ ವ್ರತವನ್ನು ಯಾರು ಮಾಡಿದ್ರು, ಯಾತಕ್ಕೋಸ್ಕರ ಮಾಡಿದ್ರು, ಮಾಡಿದವರಿಗೆ ಎಂತ ಫಲ ಬಂದು ದಯವಿಟ್ಟು ತಿಳಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋದಾಗಿ. ಆಗ ಪರಮಾತ್ಮ ಹೇಳ್ತಾ ಇದ್ದಾನೆ, ನೋಡಪ್ಪ, ಅತ್ಯಂತ ಮನೋಹರವಾಗಿರ್ತಕ್ಕಂಥ ಪುಣ್ಯ ಭೂಮಿಯಾಗಿರ್ತಕ್ಕಂಥ ಕಾಶಿಪಟ್ಟಣದಲ್ಲಿ ಬಹಳ ದರಿದ್ರನಾಗಿರ್ತಕ್ಕಂಥ ಬ್ರಾಹ್ಮಣ ಇದ್ದ. ಪ್ರದೇಶಿಸುವ ಭಿಕ್ಷಾಟನೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದ. ಅವನ ದುರಾದೃಷ್ಟವಶಾತ್ತೋ ಏನೋ ಗೊತ್ತಿಲ್ಲ, ಅವನಿಗೆ 3 ದಿನದಿಂದ ಒಂದು ಹಿಡಿ ಅಕ್ಕಿಯೂ ಸಹ ದೊರಕಿಲ್ಲ. ಮಾನೇಸ ಭಿಕ್ಷಾಟನೆಗೋಸ್ಕರ ಹೋಗಿದ್ದಾನೆ. ಅವನು ಹೊಟ್ಟೆ ಅಂತಕ್ಕಂಥ ಬೆನ್ನಿಗೆ ಅಂಟು ಬಿಡಿದೆ, ಕೆನ್ನೆಗಳು ಕೆಳಗೆ ಬಿದ್ದಿದೆ, ಕೆನ್ನೆಗಳು ಗುಳಿಗುಡಿ ಹೋಗಿದೆ. ಅವನು ನಡೆದಕ್ಕೆ ಶಕ್ತಿ ಇಲ್ಲ, ಬಹಳ ಚಿತ್ರಾಣನಾಗಿದ್ದಾನೆ. ಬಹಳ ಬಿಸಿಲಿತ್ತು. ಹೀಗಾಗಿ ಒಂದು ಕಡೆ ದಪ್ಪನ ಬಿದ್ದಿದ್ದಾನೆ. ಅವನು ಬಿದ್ದಿದ್ದರೂ ಯಾರೂ ಸಹ ಅವನು ಗಮನಿಸ್ತಿಲ್ಲ. ಅನಾಥೋ ದೈವರಕ್ಷಕ. ಎಲ್ಲರೂ ಕೈಬಿಟ್ಟ, ಪರಮಾತ್ಮ ಕೈಬಿಡಿದ್ರೆ ಪರಮಾತ್ಮ ವೀಕ್ಷಣೆ ಮಾಡ್ತಾ ಇದ್ದಾನೆ. ಇವನ್ನ ಯಾರು ರಕ್ಷಣೆ ಮಾಡ್ತಾ ಇಲ್ಲ, ನಾನು ಇವನ್ನ ರಕ್ಷಣೆ ಮಾಡೋಣ ಅಂತೇಳಿ ಮನಸ್ಸನ್ನು ಸಂಕಲ್ಪ ಮಾಡಿ ಭಗವಂತ ಅವನ ಮುಂದೆ ಒಬ್ಬ ವೃದ್ಧರ ರೂಪದಲ್ಲಿ ಬಂದಿದ್ದಾನೆ. ಬಂದು ಅವನನ್ನು ಪ್ರಶ್ನೆ ಮಾಡಿದೆ ಅಂತ, ಲೇ ಬ್ರಾಹ್ಮಣ, ಯಾವುದಕ್ಕೋಸ್ಕರ ಈ ಥರ ಬಿದ್ದು ಒದ್ದಾಡ್ತಾ ಇದೆಯಾ ಅಂತ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ಏನು ಮಾಡೋದು ಸ್ವಾಮಿ, 3 ದಿನದಿಂದ ಒಂದು ಅಕ್ಕಿಯೂ ಸಹ ದೊರಕಿಲ್ಲ. ಮನೆಗೆ ಹೋದರೆ ಹಸುವಿನಿಂದ ಆಡ್ತಾ ಇರ್ತಕ್ಕಂಥ ಮಕ್ಕಳು, ಸಂಕಟದಿಂದ ಕೊಡ್ತಕ್ಕಂಥ ಹೆಂಡತಿ ಮುಖ ನೋಡೋಕೆ ಭಾಳ ದುಃಖ ಆಗ್ತಿದೆ. ನನ್ನ ಪ್ರಾಣವಾದರೂ ಹೋಗಬಾರ್ದ ಅಂತ ಎಂಪಿದ್ದೀನಿ, ನನ್ನ ಪ್ರಾಣವೂ ಹೋಗ್ತಿಲ್ಲ ನೋಡಿ, ಎಂಥ ದುರಾದೃಷ್ಟವಂತ ನಾನು ಅಂತಂದ. ಅವನು ಕರುಣಾಂತಕವಾದ ಕಥೆಯನ್ನು ಕೇಳತಕ್ಕಂಥ ಕರುಣಾಮೂರ್ತಿ ಹೇಳ್ತಾ ಇದ್ದಾನೆ, ಹಾಗಾದರೆ ಇನ್ನೊಂದು ಕೆಲಸ ಮಾಡು, ಸತ್ಯನಾರಾಯಣ ವ್ರತ ಮಾಡೋದು ನಿಂಗೆ ಒಳ್ಳೆಯದಾಗುತ್ತೆ ಅಂತೇಳಿ. ಸ್ವಾಮಿ, ಊಟಕ್ಕೆ ಗತಿ ಇಲ್ಲದಲ್ಲ ಇರ್ತಕ್ಕಂಥ ನಾನು ಪೂಜೆ ಮಾಡೋದು, ಪುರಸ್ಕಾರ ಮಾಡೋದು ಹೇಗಿದೆ ಸ್ವಾಮಿ ಅಂತ ಕೇಳಿದ. ಅದಕ್ಕೋಸ್ಕರ ಸ್ವಾಮಿ ಹೇಳ್ತಾ ಇದ್ದಾರಂತೆ, ಅವರವರ ಶಕ್ತಿಗೆ ಲೋಪ ಇಲ್ಲದಾಗ ಪೂಜೆ ಮಾಡಿದ್ದು. ನಿಮಗೆ ಅನುಕೂಲವಿದ್ದ ಚೆನ್ನಾಗಿ ಪೂಜೆ ಮಾಡಿ, ಅನುಕೂಲ ಇಲ್ಲ ಅಂತಂದರೆ ಸಾಲ ಮಾಡಿ ಸೋಲು ಮಾಡಿ ಪೂಜೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನನ್ನ ಆರಾಧನೆ ಮಾಡೋದು ಸಾಕು, ತಕ್ಕಂಥ ಫಲವನ್ನು ನಾನು ಕೊಡ್ತೀನಿ ಅಂತ ಭಗವಂತ ಹೇಳಿ ಅಂತರ್ಧಾನನಾಗಿದ್ದಾನೆ.
ಅದೇ ರೀತಿಯಾಗಿ ಅವನು ಇವತ್ತು ದಿವಸ ನಾನು ನಿನ್ನ ಸ್ಮರಣೆಯನ್ನು ಮಾಡ್ತೀನಿ ಅಂತೇಳಿ ಭಗವಂತನ ಧ್ಯಾನಾಸಕ್ತನಾಗಿ ಅತ್ಯಂತ ಪುಣ್ಯವಂತರ ಬೀದಿಗೆ ಹೋದಾಗ ಪುಣ್ಯವಂತರೆಲ್ಲ ವಿಶೇಷವಾಗಿರ್ತಕ್ಕಂಥ ಭಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ಸ್ವೀಕಾರ ಮಾಡಿ ಮನೆಗೆ ಮನೆಗೆ ಬಂದು ತನ್ನ ಪತ್ನಿಗೆ ಆ ವಿಚಾರವನ್ನು ತಿಳಿಸಿದ್ದಾನೆ. ಆಕೆಯು ಬಹಳ ಆಶ್ಚರ್ಯ ಆಯಿತು. 3 ದಿನದಿಂದ ದೊರಕದೇ ಇರತಕ್ಕಂಥ ಭಿಕ್ಷೆ ಇವತ್ತು ಕೇವಲ ಭಗವಂತನ ಹೆಸರು ಹೇಳಿದ್ರಿಂದ ಸಿಕ್ಕಿದೆ ಅಂದಮೇಲೆ ಭಗವಂತನ ಪೂಜೆ ಮಾಡಿದ್ರೆ ನಮಗೆ ಎಂಥ ಫಲ ಬರ್ಬೋದು, ಬಾ ಆ ಥರ ಫಲ ಪೂಜೆ ಮಾಡಿ ನಂತರ ಪ್ರಸಾದ ಸ್ವೀಕಾರ ಮಾಡೋಣ ಅಂತೇಳಿ ಆ ಇಬ್ಬರು ಸತಿಪತಿಗಳು ಸಹ ಕುಳಿತುಕೊಂಡು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪರಮಾತ್ಮನ ಪೂಜೆಯನ್ನು ಮಾಡಿ ನಂತರ ಬಂದಿರತಕ್ಕಂಥ ಪದಾರ್ಥವನ್ನೇ ಭಗವಂತನಿಗೆ ನಿವೇದನೆ ಮಾಡಿ ಅದನ್ನೇ ಪ್ರಸಾದವಾಗಿ ಸ್ವೀಕಾರ ಮಾಡಿದ್ದಾರೆ. ಭಗವಂತನ ಕೃಪಾಕಟಾಕ್ಷಿಗೆ ಒಳಗಾಗಿರ್ತಕ್ಕಂಥ ದಂಪತಿಗಳು ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾರೆ. ಅವರ ಹೀಗೆ ಪ್ರತಿ ವರ್ಷವೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯನ್ನು ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರ ಮನೆ ಮುಂದೆ ಒಬ್ಬ ಕಟ್ಟೆಯ ಮಾರವನು ಬಂದಿದ್ದಾನೆ. ಅವನು ಹೊರಗಡೆ ಭಾಳ ಬಿಸಿಲಿತ್ತು, ನೀರು ಕೇಳೋಣ ಅಂತ ಒಳಗಡೆ ಬಂದ. ಅದೇ ಸಂದರ್ಭದಲ್ಲಿ ಅವರ ಮನೆಯ ಸತ್ಯನಾರಾಯಣ ಸ್ವಾಮಿ ವ್ರತ ನಡೀತಿತ್ತು. ಪೂಜೆ ಮುಗಿಯವರು ಸಹ ಅಲ್ಲೇ ಕುಳಿತುಕೊಂಡು ನಂತರ ಪ್ರಸಾದವನ್ನು ಸ್ವೀಕಾರ ಮಾಡಿ ಕೇಳ್ತಾರಂತೆ, ಸ್ವಾಮಿ ಇದು ಯಾವ ದೇವ್ರ ಪೂಜೆ ನಾವು ಮಾಡ್ಬೋದಾ ಅಂತ. ದೇವ್ರ ಪೂಜೆ ಮಾಡೋಕ್ಕೆ ಯಾವುದೇ ಜಾತಿ ಮತ ಪಂಥಗಳ ಭೇದ ಇಲ್ಲ, ನೀವು ಸಹ ಈ ದೇವರ ಪೂಜೆಯನ್ನು ಖಂಡಿತ ಮಾಡ್ಬೋದು ಅಂತ ಹೇಳಿ ಅವ್ರಿಗೂ ಸಹ ಪ್ರಸಾದವನ್ನು ಕೊಟ್ಟು ಪೂಜಾ ವಿಧಾನವನ್ನು ತಿಳಿಸಿ ಕಳಿಸ್ತಾ ಇದ್ದಾರೆ. ಅವರು ಬಹಳ ಭಕ್ತಿಯಿಂದ ಪರಮಾತ್ಮನ ಪ್ರಸಾದವನ್ನು ಸ್ವೀಕಾರ ಮಾಡಿ ನಂತರ ಪೂಜೆ ನಡೆದ ನಂತರ ಅತ್ಯಂತ ಶ್ರೀಮಂತರಿರತಕ್ಕಂಥ ಪ್ರದೇಶಕ್ಕೆ ಹೋಗಿ ತಂದಿರತಕ್ಕಂಥ ಕಟ್ಟಿಗೆಯನ್ನು ಬಹಳ ವಿಶೇಷ ಧರ್ಮಾಭಕ್ತಿ ಬಂದಿರತಕ್ಕಂಥ ಲಾಭಾಂಶದಿಂದ ಮನೆಗೆ ಹಿಂದಿರುಗಿ ತನ್ನ ಬಂಧುಮಿತ್ರರು ಕೂಡಿ ಈ ಸತ್ಯನಾರಾಯಣ ವ್ರತವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವುದರ ಮುಖಾಂತರವಾಗಿ ಈ ಲೋಕದಲ್ಲಿ ಸುಖವನ್ನು ಪರಲೋಕದಲ್ಲಿ ಮುಕ್ತಿಯನ್ನು ಪಡೆದಂತಹ ಸತ್ಯನಾರಾಯಣ ಸ್ವಾಮಿಯ ರೇವಾಕಾಂಡದ 3ನೇ ಅಧ್ಯಾಯ ಸಂಭ್ರಮ, 2ನೇ ಅಧ್ಯಾಯ ಸಂಭ್ರಮವಾಯಿತು. ಹರಿ ಓಂ ನೀರಾಧನಾಂತರ ಸ್ವಾಮಿ ಮಾಚಂದ್ರಪಯಾಮಿ ಪುಷ್ಪಾರ್ಥಂ ಅಕ್ಷರಾಂ ದರ್ಪಯಾಮಿ ರಕ್ಷಾಂಧಾರಯಾಮಿ. ಇಂದಿರಾರಮ ಗೋವಿಂದ ಗೋವಿಂದ. ಅಥ ತೃತೀಯೋಧ್ಯಾಯ, 3ನೇ ಅಧ್ಯಾಯ. ಹಿಂದೆ ಉಲ್ಕಮುಖ ಅನ್ನತಕ್ಕಂಥ ಒಬ್ಬ ರಾಜ, ಅವನ ಹೆಂಡತಿ ಹೆಸರು ಭದ್ರಶೀಲಿ. ಇವರಿಬ್ಬರು ಸಹ ಕುಳಿತುಕೊಂಡು ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ನದಿಯ ತೀರ ಕಡೆ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿ ಬಂದಿರತಕ್ಕಂಥ ವ್ಯಾಪಾರಿ ಪೂಜೆ ಎಲ್ಲ ಮುಗಿದ ನಂತರ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವನು ಕೇಳ್ತಾ ಇದ್ದಾನೆ, ಯಾವುದಕ್ಕೋಸ್ಕರ ಪೂಜೆ ಮಾಡ್ತಾ ಇದೀಯಾ ಅಂತ. ಅದಕ್ಕೋಸ್ಕರ ಅವನು ಹೇಳ್ತಾನಂತೆ, ನೋಡಪ್ಪ ಸಕಲಾಷ್ಟಾರ್ಥಗಳ ಸಿದ್ಧ ಆಗಿರ್ತಕ್ಕಂಥದ್ದು, ಯಾರು ಯಾವ ವಿಚಾರವನ್ನು ಯೋಚನೆ ಮಾಡಿ ಇದನ್ನು ಸಂಕಲ್ಪ ಮಾಡಿ ಪೂಜೆ ಮಾಡ್ತಾರೋ ಆ ರೀತಿಯಾಗಿರ್ತಕ್ಕಂಥ ಸಿದ್ಧಿ ಆಗ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ವ್ರತವಿದ್ದ. ಆದ್ದರಿಂದ ನನಗೆ ಮಕ್ಕಳಿಲ್ಲ, ಹೀಗಾಗಿ ಪುತ್ರಾಕಾಂಕ್ಷಿಯಾಗಿ ಪುತ್ರಕಾಮೇಶ್ವರಷ್ಟೇ ಫಲಪ್ರದವಾಗಿರ್ತಕ್ಕಂಥ ಪೂಜೆಯನ್ನು ಪುತ್ರಾಕಾಂಕ್ಷಿಯಾಗಿ ಮಾಡ್ತಾ ಇದ್ದೀನಿ ಅಂತ. ಹಾಗಾದರೆ ನನಗೂ ಸಹ ಮಕ್ಕಳಿಲ್ಲ, ನನಗೂ ಮಕ್ಕಳಾದರೆ ನಾನು ದೇವರ ಪೂಜೆ ಮಾಡ್ತಿದ್ದೆ ಅಂತ ಸಂಕಲ್ಪ ಮಾಡಿಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ನಂತರ ಹೊರಗೆ ಹಿಂದಿರುಗಿ ತನ್ನ ಪತ್ನಿಯಾಗಿರತಕ್ಕಂಥ ಲೀಲಾವತಿಗೂ ಆ ವಿಚಾರವನ್ನು ತಿಳಿಸಿ ಪ್ರಸಾದವನ್ನು ಕೊಡ್ತಾ ಇದ್ದಾನೆ. ಅವಳು ಬಹಳ ಭಕ್ತಿಯಿಂದ ಪರಮಾತ್ಮನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾಳೆ. ಭಗವಂತನ ಕೃಪಾಕಟಾಕ್ಷದಿಂದ ಅವರಿಗೆ ಒಂದು ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗು ಜನವಾದ ಆ ಸಂದರ್ಭದಲ್ಲಿ ಪೂಜೆ ಮಾಡೋದು ಮರ್ತು ಬಿಡಿದ್ದಾರೆ. ಅಷ್ಟೇ ಅಲ್ಲ, ಆ ಮಗುಗಳು ದೊಡ್ಡವಳಾಗಿದ್ದಾಳೆ. ಅನುರೂಪನಾಗಿರ್ತಕ್ಕಂಥ ವರನನ್ನು ಹುಡುಕಿ ಬಹಳ ವಿಜೃಂಭಣೆಯಿಂದ ವಿವಾಹ ಸಹ ಮಾಡ್ತಾರೆ. ವಿವಾಹ ಸಂದರ್ಭದಲ್ಲಿ ಲೀಲಾವತಿ ಹೇಳ್ತಾಳೆ ಅಂತ, ಸ್ವಾಮಿ ಹಿಂದೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡೋಣ ಅಂದ್ಕೊಂಡಿದ್ವಿ, ಮಾಡಲಿಲ್ಲ, ಈಗಲಾದರೂ ಆ ಪೂಜೆ ಮಾಡೋಣ ಅಂತ ಕೇಳಿದ್ರು. ಅದಕ್ಕೋಸ್ಕರ ಅವಳಿಗೆ ಈಗ ಪೂಜೆ ಪುರಸ್ಕಾರ ಅಂತ ಎಲ್ಲ ಕಾಲ ಕಳೆಯೋದಕ್ಕೆ ಸಾಧ್ಯವಾಗಿಲ್ಲ, ಇನ್ನು ಮುಂದೆ ಯಾವತ್ತಾದರೂ ಪೂಜೆ ಮಾಡೋಣ ಅಂತ ಹೇಳಿ ನಂತರ ಆ ಹಳ್ಳಿಯಲ್ಲೂ ಸಹ ಕರ್ಕೊಂಡು ವ್ಯಾಪಾರಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಎಲ್ಲೂ ಹೋದರೂ ಸಹ ಅವನಿಗೆ ವ್ಯಾಪಾರ ಆಗ್ತಾ ಇಲ್ಲ. ಪ್ರತಿ ಮಾಸಂತೆ ಈ ಮಾಸವೂ ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲಿಲ್ಲ, ಶಾಪ ಕೊಟ್ಟರು ಅನ್ನತಕ್ಕಂಥ ಫಲ ಇದೆ. ದೇವ್ರ ಪೂಜೆ ಮಾಡಿದ್ರೆ ಯಾರಿಗೂ ಶಾಪ ಕೊಡೋದಿಲ್ಲ. ಆದರೆ ಶಾಪ ಅನ್ನತಕ್ಕಂಥಕ್ಕೆ ಬೇಕಾದಷ್ಟು ಅರ್ಥ ಇರುತ್ತೆ. ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಳೋದೇ ಅನರ್ಥ ಆಗುತ್ತೆ. ಇವತ್ತಿನ ದಿವಸ ಭಾಳ ವಿಶೇಷವಾಗಿರ್ತಕ್ಕಂಥ ಪರ್ವದಿನ. ಇವತ್ತು ದತ್ತಾತ್ರೇಯ ಜಯಂತಿ. ಈ ದತ್ತಾತ್ರೇಯ ಜಯಂತಿ ಅಂದರೆ ಏನಪ್ಪ ಅಂದರೆ, ದತ್ತಾತ್ರೇಯನ ಫೋಟೋನ ದತ್ತಾತ್ರೇಯ ಅಂದ ತಕ್ಷಣ ನಮ್ಮ ಮನಸ್ಸಿಗೆ 3 ಮುಖ ಇರತಕ್ಕಂಥ ದೇವ್ರ ಜ್ಞಾಪಕ ಬರುತ್ತೆ. ಸುತ್ತ 4 ನಾಯಿ ಮುಂದ್ಕೊಂಡಿರ್ತವೆ. ಇದು ನೋಡಿದ ತಕ್ಷಣ ನಾವು ದತ್ತಾತ್ರೇಯ ಅಂತೀವಿ. ದತ್ತಾತ್ರೇಯ ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರೋದು ಅದೇ. ಆದರೆ ದತ್ತಾತ್ರೇಯನಿಗೆ 3 ಮುಖವೇ ಇಲ್ಲ, ಆಯ್ತಾ? ದತ್ತಾತ್ರೇಯನಿಗೆ 3 ಮುಖ ಇಲ್ಲ, ಅವ್ನಿಗೆ ಇರ್ತಕ್ಕಂಥದ್ದೇ ಒಂದೇ ಮುಖ. ಅತ್ರಿ ಮಹರ್ಷಿಗಳಲ್ಲಿಗೆ ಅತ್ಯಂತ ಭಕ್ತಿಯಿಂದ ಅವರು ಪ್ರಾರ್ಥನೆ ಮಾಡಿದಾಗ ಭಗವಂತ ಹುಟ್ಟಿದ್ರಿಂದ ಅವರಿಗೆ ದತ್ತ ಅಂತ ಹೆಸರು ಬಂತು. ಅಂದರೆ ತನ್ನನ್ನು ತಾನೇ ಕೊಟ್ಕೊಂಡಂತ ಅತ್ರಿ ಮಹರ್ಷಿಗಳು ದೊಡ್ಡದಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದಾಗ ಪರಮಾತ್ಮನ ನಾವು ಪ್ರಾರ್ಥನೆ ಮಾಡ್ತಾನೆ ಅಂತ, ಸ್ವಾಮಿ ನಿನ್ನಂಥದ್ದೇ ಒಂದು ರೀತಿಯಾಗಿರ್ತಕ್ಕಂಥ ಮಗ ನನಗೆ ಜನನ ಆಗಬೇಕು, ನನಗೆ ಆಸೆ ಇದೆ, ದಯವಿಟ್ಟು ನಿನ್ನಂಥದ್ದೇ ಒಬ್ಬ ಮಗುವನ್ನು ನನಗೆ ಕೊಡು ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ನನ್ನಂಥ ಮಗು ಎಲ್ಲೂ ಇಲ್ಲ, ಆಯಿತಾ, ನಾನೇ ಒಬ್ಬನೇ, ಆದ್ದರಿಂದ ನನ್ನನ್ನು ನಾನೇ ನೀವು ಕೊಟ್ಕೊಳ್ತೇನೆ ಅಂತ ಅನ್ನೋದು. ಹೀಗಾಗಿ ಅವನಿಗೆ ಕೊಟ್ಟಿದ್ದಕ್ಕೆ ಅವನಿಗೆ ದತ್ತ ಅಂತ, ಅವನಿಗೆ ಕೊಟ್ಟಿದ್ದಕ್ಕೆ ದತ್ತ ಅಂತ ಹೆಸರು.
ಅತ್ರಿ ಮಹರ್ಷಿಗಳ ಗರ್ಭದಲ್ಲಿ ಸಂಜಾತನಾಗಿದ್ದರಿಂದ ಆತ್ರೇಯ ಗೋತ್ರೋದ್ಭವನಾಗಿದ್ದರಿಂದ ಆತ್ರೇಯ ಅಂತ ಅವನಿಗೆ ಹೆಸರು, ದತ್ತಾತ್ರೇಯ ಅಂತ ಇದು. ಹೀಗಾಗಿ ದತ್ತಾತ್ರೇಯನಿಗೆ 3 ಮುಖ ಇಲ್ಲ, ಗೊತ್ತಾಯ್ತಾ? ಯಾಕೆ ಭಗವಂತ ಅತ್ರಿಯ ಮನುಷ್ಯ ಗರ್ಭ ಸಂಜಾತನಾಗಿ ಹುಟ್ಟಿದ ಕಾರಣ ಏನಪ್ಪ ಅಂದರೆ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಕಾರಣ ಇದೆ. ಏನಪ್ಪ ಅಂತಂದರೆ ಹಿಂದೆ ದೇವದಾನರಿಗೂ ದೊಡ್ಡದಾಗಿರ್ತಕ್ಕಂಥ ಯುದ್ಧ ಆಯಿತು. ಆ ಯುದ್ಧ ಸಂದರ್ಭದಲ್ಲಿ ಏನಾಯಿತು, ಆ ದೈತ್ಯರ ಕೈ ಒಂದು ಸಾರಿ ಮೇಲಾಯ್ತಂತೆ. ಅವ್ರೇನು ಮಾಡ್ತಾರೆ, ಚಂದ್ರ ಮತ್ತು ಸೂರ್ಯನನ್ನು ಇಬ್ಬರನ್ನು ಸಹ ಬಂಧಿಸಿ ಒಂದು ಕಡೆ ಅಡಗಿಸಿ ಇಟ್ಬಿಡ್ತಾರೆ. ಯಾವಾಗ ಚಂದ್ರ ಮತ್ತು ಸೂರ್ಯ ಇಲ್ಲ, ಈ ಪ್ರಕೃತಿಯ ಸಮತೋಲನ ಅನ್ನತಕ್ಕಂಥದ್ದು ತಪ್ಪು ಹೋಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಸಮಯದಲ್ಲಿ ಹೇಗೆ ಈ ಸಮತೋಲನ ಕಾಪಾಡಬೇಕು ಅನ್ನತಕ್ಕಂಥದ್ದು ದೊಡ್ಡ ಚಿಂತನೆ ಆಗುತ್ತೆ. ಆ ಸಂದರ್ಭದಲ್ಲಿ ಮಾನಸ ಪುತ್ರರಾಗಿರ್ತಕ್ಕಂಥ ಅತ್ರಿ ಮಹರ್ಷಿಗಳು ತಮ್ಮ ಯೋಗ ಶಕ್ತಿಯಿಂದ ಇರ್ತಕ್ಕಂತಹ ತನ್ನ ಧೀಶಕ್ತಿಯಿಂದ ಚಂದ್ರ ಮತ್ತು ಸೂರ್ಯ ಇಬ್ಬರು ಏನು ಕಾರ್ಯನಿರ್ವಹಿಸ್ತಾ ಮಾಡ್ತಾಯಿದ್ರು ಆ 2 ಕಾರ್ಯಗಳನ್ನು ಅವರೊಬ್ಬರೇ ಮಾಡಿದ್ರು. ಆ ಚಂದ್ರ ಮತ್ತು ಸೂರ್ಯರು ಇಬ್ಬರು ಕಾರ್ಯಗಳನ್ನು ಅವರೇ ನಿರ್ವಹಿಸಿದ್ದಾರೆ. ಆ ಸಮಯದಲ್ಲಿ ದೈತ್ಯರು ಮತ್ತೆ ಸೋಲ್ತಾರೆ, ದೇವತೆಗಳು ಗೆಲ್ತಾರೆ, ಚಂದ್ರ ಸೂರ್ಯರ ಬಿಡುಗಡೆ ಆಗುತ್ತೆ. ಆಗ ಎಲ್ಲ ದೇವತೆಗಳು ಹೇಳ್ತಾರಂತೆ, ನೀವು ಬಹಳ ಉಪಕಾರವನ್ನು ಮಾಡಿದ್ದೀರಾ, ಆದ್ದರಿಂದ ನಿಮ್ಗೆ ಏನಾದ್ರು ವರ ಬೇಕಾದರೆ ಕೇಳಿ ಅಂತ. ಅದಕ್ಕೋಸ್ಕರ ಅವ್ರು ಹೇಳ್ತಾರಂತೆ, ಯಾವತ್ತಾರು ಒಂದು ದಿವಸ ನನಗೆ ಗರ್ಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಹುಟ್ಟಬೇಕು ಅಂತ ನನಗೆ ಆಸೆ ಇದೆ, ದಯವಿಟ್ಟು ತ್ರಿಮೂರ್ತಿಗಳ ಜನ್ಮ ಆಗಬೇಕು ಅಂತ ನನಗೆ ಆಸೆ ಇದೆ, ದಯವಿಟ್ಟು ನೀವೆಲ್ಲ ಅನುಗ್ರಹ ಮಾಡಬೇಕು ಅಂತ ಅಂತೆ. ನೀವೆಲ್ಲ ಇನ್ಫ್ಲೂಯೆನ್ಸ್ ಮಾಡಬೇಕು, ನೀವೆಲ್ಲ ಅನುಗ್ರಹ ಮಾಡಬೇಕು ಅಂತ. ಅದಕ್ಕಾಗಿ ಎಲ್ಲ ದೇವತೆಗಳು ಸಹ ಅವರು ಹೊರ ಕೊಟ್ಟಿರೋದು, ಖಂಡಿತವಾಗಿಯೂ ನಿಮಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ನಿಮ್ಮ ಗರ್ಭದಲ್ಲಿ ಹುಟ್ಟು ಹಾಗೆ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ ಅಂತ. ಹೀಗಾಗಿ ಪರಮಾತ್ಮ ಅವರ ಗರ್ಭ ಸಂಧಾಪನ ಆದ. ಮತ್ತು ಅತ್ರಿ ಮನುಷ್ಯರೇನೋ ಆ ಥರ ಮಾಡಿದರು. ಅನಸೂಯ ಆಕೆಗೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಇದೆ. ಯಾಕೆಂತಂದರೆ ಅತ್ಯಂತ ಪತಿವ್ರತೆ ಆಗಿರತಕ್ಕಂಥ ಅನಸೂಯ, ಗೊತ್ತಾಯ್ತಾ, ಆಕೆಯೂ ಸಹ ಭಗವಂತನನ್ನು ಕುರಿತು ಜನಾಸಕ್ತಲಾಗಿದ್ದಾಳೆ. ಹಿಂದೆ ಒಬ್ಬ ಕೌಶಿಕ ಅನ್ನತಕ್ಕಂಥ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣನಾಗಿರ್ತಕ್ಕಂಥವನು ಏನಪ್ಪ ಅಂದರೆ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಂತೆ. ಹೀಗಾಗಿ ಅವನಿಗೆ ಕುಷ್ಠರೋಗ ಅನ್ನತಕ್ಕಂಥದ್ದು ಬಂತು. ಅವನ ಹೆಂಡತಿ ಹೆಸರು ಸುಮತಿ. ಹೀಗಾಗಿ ಸುಮತಿ ತನ್ನ ಗಂಡ ಕುಷ್ಠರೋಗಿ ಆಗಿದ್ದರೂ ಸಹಿತ ಯಾವುದೇ ರೀತಿ ಅಸಹ್ಯ ಪಟ್ಕೊಳ್ಳೋದಲ್ಲೇ ಆತನ ಸೇವೆಯಲ್ಲೇ ಸದಾ ನಿರತಳಾಗಿತ್ತು. ಒಂದು ಸಾರಿ ಅವನು ಎದ್ದೋಳಕ್ಕೂ ಸಾಧ್ಯ ಇಲ್ಲ, ಅಷ್ಟು ಮೈಯೆಲ್ಲ ಹುಣ್ಣಾಗಿತ್ತು. ಅಂಥ ಹುಣ್ಣಿನಿಂದ ನರಳ್ತಾ ಇರತಕ್ಕಂಥ ಅವನು ಒಂದು ಸಾರಿ ಮಂಚದ ಮೇಲೆ ಮಲಗಿದ್ದ. ಅವನ ಪಕ್ಕದಲ್ಲಿ ಕಿಟಕಿ ಇತ್ತು. ಕಿಟಕಿಯಿಂದ ಆಚೆ ಓಡ್ತಾ ಇರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ಆ ರಸ್ತೆ ಒಳಗೆ ಒಬ್ಬ ವೇಶ್ಯೆ ಬಂದದ್ದು. ಅತ್ಯಂತ ಸುಂದರವಾಗಿರತಕ್ಕಂಥ ವೇಶ್ಯೆ. ಹಿಂದೆ ಎಲ್ಲ ಅವಳ ಸವಾಸ ಅವನು ಮಾಡಿದ್ದ. ಹೀಗಾಗಿ ಅವಳನ್ನು ನೋಡಿದ ತಕ್ಷಣ ಅವಳ ಮೇಲೆ ಅವನ ಬಯಕೆ ಆಯಿತು. ಅವನ ಹೆಂಡತಿಗೆ ಹೇಳ್ತಾ ಇದ್ದಾನೆ, ನಾನು ಅವಳ ಸಂಘ ಮಾಡಬೇಕು, ನನಗೆ ಆಸೆ ಆಗ್ತಿದೆ, ನೀನು ಅವಳನ್ನು ಕರ್ಕೊಂಡು ಹೋಗೋದನ್ನ ಅಂತ. ಹೀಗಾಗಿ ತನ್ನ ಸ್ವಂತ ಪತಿಯೇ ಈ ಪತ್ರ ಮಾತು ಕೇಳಿದ್ರು ಸಹಿತ ಅವಳು ಏನು ಮಾಡ್ತಾ ಇದ್ದಾಳೆ, ಆಯಿತು ನಾನು ಖಂಡಿತವಾಗಿ ನಿಮ್ಮ ಆಸೆಯನ್ನು ನೆರವೇರಿಸ್ತೀನಿ ಅಂತೇಳಿ ಸಾಯಂಕಾಲ ಆತನನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾಳಂತೆ. ಯಾಕೆಂದರೆ ಅವನು ನಡೀಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಕುಷ್ಠರೋಗಿ ಆಗಿರ್ತಕ್ಕಂಥವನು ಆತನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾಳೆ. ಕತ್ತಲು, ಆಗೆಲ್ಲ ಕತ್ತಲ ಪ್ರದೇಶ, ಕತ್ತಲಿತ್ತು. ಆ ಕತ್ತಲಲ್ಲಿ ಬರ್ತಾ ಇರ್ಬೇಕಾದ್ರೆ ಯಾರಿಗೋ ಇವ್ರನ್ನ ಕಾಲು ತಗೊಳ್ತ ತಕ್ಷಣ ಅವರು ಓರಾಗಿ ಕೂದ್ರಂತೆ, ಯಾರು ನನಗೆ ನೋವು ಮಾಡ್ತಾ ಇರೋದು ಅಂತ. ಅಂದರೆ ಇವರು ಕಾಲು ತಗೊಳಿದ್ದು ಯಾರಿಗಪ್ಪ ಅಂದರೆ ಮಾಂಡವ್ಯ ಅನ್ನತಕ್ಕಂಥ ಮಹರ್ಷಿ ಇದ್ದ. ಆತಗೆ ಇನ್ನೊಂದು ಕಥೆ ಇದೆ. ಮಾಂಡವ ಮಹರ್ಷಿ ಒಂದು ಸಾರಿ ಏನು ಮಾಡ್ತಾ ಇದೆ ಅಂತಂದರೆ ಘೋರವಾಗಿರತಕ್ಕಂಥ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅವರು ತಪಸ್ಸು ಅನುಷ್ಠಾನ ಮಾಡ್ತಾ ಇರ್ಬೇಕಾದ್ರೆ ಮೌನ ವ್ರತ, ಯಾರ ಹತ್ರನೂ ಮಾತಾಡೋದಿಲ್ಲ. ಹೀಗಾಗಿ ಮೌನ ವ್ರತವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಆ ಊರಲ್ಲಿ ಒಬ್ಬ ಕಳ್ಳರ ಒಂದು ಗುಂಪು ಬರುತ್ತೆ. ಕಳ್ಳರ ಗುಂಪನ್ನು ರಾಜಭಟ್ರು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ಅಟ್ಟಿಸ್ಕೊಂಡು ಬಂದಾಗ ಇವ್ರ ಕೈ ಸಿಕ್ಬಿಟ್ರೆ ನಮಗೆ ಶಿಕ್ಷೆ ಆಗುತ್ತೆ ಅಂತ ಭಯದಿಂದ ಮಾಂಡವ ಮಹರ್ಷಿಯ ಗುಹೆ ಒಳಗಡೆ, ಅಂದರೆ ಅವನ ಆಶ್ರಮದಲ್ಲಿ ಬಂದು ಅಡ್ಕೊಂಡು ಕೂತ್ಕೊಳ್ತಾರೆ. ಹೀಗಾಗಿ ರಾಜಭಟ್ರಿಗೆ ಗೊತ್ತಾಯಿತು ಇವರು ಇಲ್ಲಿಗೆ ಬಂದಿದ್ದಾರೆ ಅಂತ. ತಕ್ಷಣ ರಾಜಭಟ್ರು ಅದನ್ನು ಪ್ರವೇಶ ಮಾಡಿ ಅವ್ರು ಕೇಳ್ತಾರಂತೆ, ಮಾಂಡವರನ್ನು ಕೇಳ್ತಾರೆ, ಈ ಕಳ್ಳರು ಎಲ್ಲೋದ್ರು, ಇಲ್ಲಿ ಬಂದ್ರಲ್ಲ ಈ ಜನ ಎಲ್ಲೋದ್ರು ಅಂತ. ಆದರೆ ಮೌನ ವ್ರತದಿಂದ ಮಾಂಡವ ಮಹರ್ಷಿಗಳು ಮಾತಾಡೋದಿಲ್ಲ. ಯಾವಾಗ ಅವ್ರು ಮಾತಾಡೋದಿಲ್ಲ, ಅವ್ರು ಯೋಚನೆ ಮಾಡ್ತಾರೆ, ಬಹುಶಃ ಇವನು ಕಳ್ಳರ ಗುಂಪಿಗೆ ನಾಯಕ ಇರ್ಬೋದು, ಅದಕ್ಕೋಸ್ಕರ ಅವ್ರು ಇಲ್ಲಿ ಬಂದಿದ್ದಾರೆ ಅಂತ ತಿಳ್ಕೊಂಡು ಆ ಕಳ್ಳರ ಜೊತೆಗೆ ಇವರನ್ನು ಬಂಧಿಸಿ ಕರ್ಕೊಂಡು ಹೋಗಿ ರಾಜನ ಮುಂದೆ ನಿಲ್ಲಿಸ್ತಾರೆ. ರಾಜ ವಿಚಾರಣೆ ಮಾಡಬೇಕಾದ್ರೂ ಈತ ಏನು ಮಾತಾಡದಲ್ಲೇ ಇರೋದ್ರಿಂದ ರಾಜ ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಕೊಟ್ಬಿಡ್ತಾರೆ. ಅವತ್ತಿನ ದಿವಸ ಕಳ್ತನ ಆದರೆ ಎಂತಹ ಶಿಕ್ಷೆ ಇತ್ತಪ್ಪ ಅಂತಂದರೆ, ದೊಡ್ಡದಾಗಿರ್ತಕ್ಕ ಈಟಿಗಳನ್ನು ನಿಲ್ಲಿಸಿ ಅದ್ರ ಮೇಲೆ ಅವರನ್ನು ಕೂಡಿಸಿ ಒತ್ತಾ ಇದ್ರು. ಹೀಗೆ ಗುರುದ್ವಾರದಿಂದ ಈಟಿ ಒಳಗಡೆ ಹೋದರೆ ಹೊರಗಡೆ ಬೆನ್ನಿಯಿಂದ ಆಚೆ ಬರ್ತಾ ಇತ್ತು. ತಕ್ಷಣ ಪ್ರಾಣನೂ ಹೋಗ್ತಾ ಇರಲಿಲ್ಲ. ಆದರೆ ಪ್ರಾಣಾಂತಕವಾಗಿರ್ತಕ್ಕಂಥ ನೋವಂತ ಅವರು ಅನುಭವಿಸಬೇಕಾಯಿತು. ಹಾಗೆ ನರಳಿ ಅವರು ಸಾಯ್ಬೇಕಾಯಿತು. ಇಂಥ ಒಂದು ಶಿಕ್ಷೆ ಎಲ್ಲರಿಗೂ ಕೊಟ್ಟರು. ಅದೇ ಥರ ಇವ್ರಿಗೂ ಕೊಟ್ಬಿಟ್ರು. ಮೌನವ್ರತದಿಂದ ಆ ಶಿಕ್ಷೆ ತಗೋಬೇಕಾದ್ರೂ ಅವ್ರು ಮಾತಾಡಲಿ. ಪೂರ್ತಿ ಆ ಶಿಕ್ಷೆಯನ್ನು ಅನುಭವಿಸಿದಾಗ ಅವ್ರಿಗೆ ತಿಳಿದಕ್ಕಾದಂಥ ಯಮಯಾತನೆ ಆಯ್ತು. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಬಹಳ
ಯಾತನೆಯನ್ನು ಪಡ್ತಾ ಇದ್ದಾರೆ. ಯಾತನೆ ಪಡೆದಲ್ಲೇ ನಡೀತಾ ಆದರೂ ಇವ್ರ ಪ್ರಾಣವಂತೂ ಹೋಗ್ತಾ ಇಲ್ಲ. ಅದು ಮುಖ್ಯವಾಗಿರ್ತಕ್ಕಂಥ ಎಲ್ಲ ಕಳ್ಳರ ಪ್ರಾಣ ಹೋಗಿದೆ, ಆದರೆ ಈತನ ಪ್ರಾಣ ಹೋಗ್ತಾ ಇಲ್ಲ. ಈತ ಏನೋ ಧ್ಯಾನ ಮಾಡ್ತಾ ಕುತ್ಕೊಂಡಿದ್ದಾನೆ ಅಂತ ಅಲ್ಲಿರ್ತಕ್ಕಂಥ ಸೈನಿಕರಿಗೆ ಅರ್ಥ ಆಯಿತು. ಹೀಗಾಗಿ ಅವರೆಲ್ಲರೂ ಆ ರಾಜನ ಮುಂದೆ ಬಂದು ಹೇಳ್ತಾ ಇದ್ರಂತೆ, ರಾಜ ನಾವೇನೋ ತಪ್ಪು ಮಾಡಿದ್ವಿ ಅನಿಸುತ್ತೆ, ಆ ಋಷಿ ಇದನ್ನಲ್ಲ, ಆ ಋಷಿ ಮಾತ್ರ ಪ್ರಾಣ ಹೋಗಿಲ್ಲ, ಆದರೂ ಸಹಿತ ಏನೋ ಕಣ್ಣು ಮುಚ್ಚಿ ಏನೋ ಇಲ್ಲಿ ಏನೋ ಮಂತ್ರವನ್ನು ಪಠಣ ಮಾಡ್ತಾ ಇದ್ದಾನೆ, ಧ್ಯಾನ ಮಾಡ್ತಾ ಇದ್ದಾನೆ, ದಯವಿಟ್ಟು ಬಾ ಆತನನ್ನು ವಿಚಾರಿಸು ಅಂತ. ಹೀಗಾಗಿ ರಾಜ ಅಲ್ಲಿಗೆ ಬಂದು ವಿಚಾರ ಮಾಡ್ತಾನಂತೆ, ಸ್ವಾಮಿ ಯಾರು ಅಂತ. ಅವ್ರು ಹೇಳ್ತಾರೆ, ನಾನು ನಿರಪರಾಧಿ ಆಗಿರ್ತಕ್ಕಂಥವನು, ಮಾಂಡವ್ಯ ಅನ್ನತಕ್ಕಂಥ ಮಹರ್ಷಿ, ನಾನು ತಪಸ್ಸು ಮಾಡ್ತಾ ಕೂತಿದ್ದೆ, ಮೌನ ವ್ರತದಲ್ಲಿದ್ದೆ, ಆದರೆ ನೀವು ನಾನು ಅದನ್ನು ಸರಿಯಾಗಿ ತಿಳಿದರೆ ನನಗೆ ಈ ರೀತಿ ಶಿಕ್ಷೆ ಕೊಟ್ಬಿಟ್ರಿ ಅಂದಾಗ ತಕ್ಷಣ ರಾಜ ನನ್ನ ಪಶ್ಚಾತ್ತಾಪ ಪಟ್ಟು ಅವರನ್ನು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡುವ ಸಹಿತ ಆ ಈಟಿ ಅನ್ನತಕ್ಕಂಥ ಒಳಗಡೆ ಇದೆಯಲ್ಲ, ತಡಿಲಿಕ್ಕಾಗದರೆ ಶಕ್ತಿ ಇಲ್ಲದೆ ಆ ರಾತ್ರಿ ಅವತ್ತು ದಿವಸ ಆ ಕಟ್ಟೆ ಮೇಲೆಲ್ಲ ಕೂತ್ಕೊಂಡಿದ್ದಾರೆ ಅವರು ಅರಳುತ್ತಾ. ಅದೇ ಸಂದರ್ಭದಲ್ಲಿ ಈ ಸುಮತಿ ತನ್ನ ಗಂಡನನ್ನು ತಲೆ ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇದ್ಲಲ್ಲ, ಬರ್ತಾ ಇರ್ಬೇಕಾದ್ರೆ ಅವನ ಕಾಲು ಕತ್ತಲಲ್ಲಿ ಗೊತ್ತಾಗದಲ್ಲಿ ಈ ಮಾಂಡವ ಮಹರ್ಷಿಗೆ ತಡೆದು. ಯಾವಾಗ ಅವನ ಮಾಂಡವ ಮಹರ್ಷಿಗೆ ತಡುತ್ತೋ ಆ ಅಸಾಧ್ಯವಾದ ನೋವು ಜೊತೆಗೆ ಇದು ಬೇರೆ ಅದನ್ನು ತಡೆದಾದ ಅವ್ರ ಕೋಪ ಬಂದು ಅವ್ರು ಹೇಳ್ತಾ ಇದ್ದಂತೆ, ಯಾರು ನನಗೆ ಕಾಲಿಂದ ಹೊಡೆದ್ರೋ ಅವರು ನಾಳೆ ಬೆಳಗ್ಗೆ ಸೂರ್ಯೋದಯ ಆಗೋಷ್ಟೊತ್ತಿಗೆ ಸತ್ತೋಗ್ಬಿಡ್ಲಿ ಅಂತ ಹೇಳಿ ಶಾಪ ಕೊಟ್ಬಿಟ್ರು. ಯಾವಾಗ ಅವರು ಜೋರಾಗಿ ಶಾಪವನ್ನು ಕೊಟ್ಟರು ಈಕೆ ಗೊತ್ತಾಗಲಿಲ್ಲ. ಪಾಪ ಕೆಳಗಡೆ ಗಂಡನ ನಿಲ್ಲಿಸಿ ನೋಡ್ತಾಳೆ, ಮಹರ್ಷಿ ಕೂತಿದ್ದಾರೆ, ಶಾಪಕ್ಕೆ ಬಿದ್ದಿದೆ, ಮತ್ತೆ ಈ ಮಹರ್ಷಿಗಳ ಮಾತಂದು ಸುಳ್ಳಾಗೋದಿಲ್ಲ. ಅದಕ್ಕೋಸ್ಕರ ಅವಳು ಯೋಚನೆ ಮಾಡ್ತಾ ಇದ್ದಾಳಂತೆ. ಅವಳು ಯೋಚನೆ ಮಾಡಿ ಸೂರ್ಯದೇವನ ಪ್ರಾರ್ಥನೆ ಮಾಡ್ತಾರೆ, ಸೂರ್ಯದೇವ ನಾನು ಹೇಳೋವರೆಗೂ ನೀನು ಉದಯ ಆಗಲೇಬೇಡ ಅಂತೇಳಿ ನಿಲ್ಲಿಸಿಬಿಟ್ಟು. ಮಾನೇಸ ಬೆಳಿಗ್ಗೆ ಹೊತ್ತಾಗಿದೆ, ಸೂರ್ಯೋದಯ ಆಗಬೇಕಾಗಿತ್ತು, ಸೂರ್ಯೋದಯವೇ ಆಗಿದೆ. ಎಲ್ಲರೂ ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಿ ಸೂರ್ಯನೇ ಅರ್ಘ್ಯ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ. ಆ ಸೂರ್ಯ ಕಾಣಿಸ್ತಲೇ ಇಲ್ಲ, ಏನು ಅಂತ ಗೊತ್ತಾಗ್ತಾ ಇಲ್ಲ. ದೇವತೆಗಳು ದೊಡ್ಡ ಚಿಂತೆ ಆಯ್ತಂತೆ, ಇದೇನಪ್ಪ ಸೂರ್ಯ ಹುಡ್ತಾನೆ ಇಲ್ಲ, ಯಾಕಪ್ಪ ಸೂರ್ಯ ಏನು ಮಾಡ್ತಾ ಇದೆಯಾ ಅಂತ. ಸುಮಿತೆಗೆ ನಾನು ಮಾತು ಕೊಟ್ಟಿದ್ದೀನಿ, ಆದ್ದರಿಂದ ಆಕೆ ಹೇಳೋವಾಗ ನಾನು ಉದಯ ಆಗೋದಿಲ್ಲ ಅಂತ ಆದಿತ್ಯ. ಇದೊಂದು ದೊಡ್ಡ ಸಮಸ್ಯೆ ಬಂತು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆಕೆ ಬಳಿಗೆ ಹೋಗಬೇಕು ಅಂದರೆ ಭಯ, ಯಾಕೆಂದರೆ ತಾಪರ್ವತಿ ಆಗಿರ್ತಕ್ಕಂಥವಳು ಆ ಕೋಪದಲ್ಲಿ ಏನಾದ್ರು ಬರ್ತು ಬೇರೆ ಏನು ಶಾಪ ಕೊಟ್ಟರೆ ಅದಕ್ಕೋಸ್ಕರ ಸೂರ್ಯನೇ ನಿಲ್ಲಿಸಿರ್ತಕ್ಕಂಥ ಅವಳು ಮತ್ತು ನಮಗೇನು ಮಾಡ್ತಾಳೆ ಅಂತ ಭಯದಿಂದ ಅವ್ರೇನು ಮಾಡ್ತಾರೆ, ಅನಸೂಯಾದೇವಿ ಅರ್ಥ ಬಳಿಗೆ ಬರ್ತಾರೆ. ಒಂದು ಹೆಣ್ಣಿಗೆ ಮತ್ತೊಂದು ಹೆಣ್ಣಿನ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಬೇರೆ ಯಾರು ನಮಗೆ ಸಿಗ್ತಾ ಇಲ್ಲ, ನೀನು ಮಹಾಪತಿವ್ರತಾ ಶಿರೋಮಣಿ, ಅವಳು ಪತಿವ್ರತಾ ಶಿರೋಮಣಿ, ನೀವಿಬ್ಬರಿಗೂ ಮಾತ್ರ ಸರಿಯಾಗಿ ಆಗ್ತಕ್ಕಂಥ ಸಂಭಾಷಣೆಯಿಂದ ಸರಿ ಹೋಗ್ಬೋದು, ದಯವಿಟ್ಟು ಹೊಂದಿರತಕ್ಕಂಥ ಕಷ್ಟದಿಂದ ನಮ್ಮ ಪಾರು ಮಾಡು ಅಂತೇಳಿ ಎಲ್ಲರೂ ಅನಸೂಯನ್ನು ಬಂದು ಪ್ರಾರ್ಥನೆ ಮಾಡ್ತಾರಂತೆ. ಅನಸೂಯಾದೇವಿ ಬರ್ತಾಳೆ. ಅನಸೂಯಾದೇವಿ ಬಂದು ಅವಳು ಹೇಳ್ತಾಳಂತೆ, ನೀನು ಮಾಡಿರ್ತಕ್ಕಂಥ ಪ್ರಾರ್ಥನೆ ನಿಲ್ಲಿಸು, ಸೂರ್ಯನಿಗೆ ಉದಯ ಆಗೋದಕ್ಕೆ ಅವಕಾಶ ಮಾಡಿಕೊಡು, ಇಲ್ಲ ಅಂತಂದರೆ ಪ್ರಕೃತಿಯ ಅಸಮತೋಲನದಿಂದ ನಾಶವಾಗಿ ಬಿಡ್ತದೆ, ಹಾಗಾಗಬಾರದು, ದಯವಿಟ್ಟು ನಿಲ್ಲಿಸು. ಅದಕ್ಕೋಸ್ಕರ ಅವಳು ಹೇಳ್ತಾಳೆ, ನನ್ನ ಗಂಡ ಸೂರ್ಯ ಹುಟ್ಟಿದ್ರೆ ನನ್ನ ಗಂಡ ಸತ್ತೋಗ್ಬಿಡ್ತದೆ, ನಾನೇ ಮಾಡಲಿ. ಅದಕ್ಕೋಸ್ಕರ ನನ್ನ ಗಂಡನ ಏನು ಮಾಡಲಿ, ಇವಾಗ ಮಾಂಡವ್ಯ ಮಹರ್ಷಿ ಶಾಪ ಸುಳ್ಳು ಆಗೋದಿಲ್ಲ, ಮತ್ತು ನನ್ನ ಗಂಡ ಹೋದ್ರೆ ನಾನೇನು ಮಾಡಲಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ಅವಳು ಹೇಳ್ತಾಳೆ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಗಂಡನ್ನು ಬದುಕುವಂಥ ಜವಾಬ್ದಾರಿ ನಂದು, ದಯವಿಟ್ಟು ನೀನು ಸೂರ್ಯನಿಗೆ ಉದಯಕ್ಕೆ ಅವಕಾಶ ಮಾಡಿಕೊಡುವುದು. ಅವ್ರು ಪ್ರಾರ್ಥನೆ ಮಾಡ್ತಾಳಂತೆ. ಪ್ರಾರ್ಥನೆ ಮಾಡಿದಾಗ ಸೂರ್ಯ ಉದಯ ಆಗ್ತದೆ. ಯಾವಾಗ ಸೂರ್ಯನ ಕಿರಣ ಜಗತ್ತಿನ ಮೇಲೆ ಬಿತ್ತು ತಕ್ಷಣ ಇವನ ಪ್ರಾಣಪಕ್ಷಿ ಅನ್ನೋದು ಹಾರಿ ಹೋಯಿತು. ಯಾವಾಗ ಅವನ ಪ್ರಾಣಪಕ್ಷಿ ಹಾರಿ ಹೋಯಿತೋ ಅನಸೂಯಾದೇವಿ ಪ್ರಾರ್ಥನೆ ಮಾಡಿ ಮತ್ತೆ ಅವನ ಪ್ರಾಣವನ್ನು ಬರೆಸ್ತಿರ್ತಾರೆ. ಹೀಗೆ ಇದೆಲ್ಲವನ್ನು ದೃಶ್ಯವನ್ನು ನೋಡ್ತಕ್ಕಂಥ ಎಲ್ಲ ದೇವತೆಗಳು ಅನಸೂಯಾದೇವಿನ ಕೇಳ್ತಾರಂತೆ, ಅಮ್ಮ ಭಾಳ ಉಪಕಾರ ಮಾಡಿಕೊಟ್ಟೆ ತಾಯಿ, ನಿನಗೇನಾದರೂ ಹೊರಬೇಕು ಅಂದಾಗ ಆಕೆ ಹೇಳ್ತಾನೆ, ನನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳಾಗಬೇಕು ಅಂತ ಆಸೆ ಇದೆ, ಆದರೆ ಅಂತಿಂಥ ಮಕ್ಕಳಾಗಬಾರ್ದು, ನನಗೆ ತ್ರಿಮೂರ್ತಿಗಳೇ ನನ್ನ ಮಕ್ಕಳಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು. ಖಂಡಿತವಾಗಿ ತ್ರಿಮೂರ್ತಿಗಳು ನೀವು ಮಕ್ಕಳಾಗ್ತಾರೆ ಅಂತೇಳಿ ವಾರ ಕೊಟ್ಟರು. ಇವೆಲ್ಲ ಹಿನ್ನೆಲೆಯಿಂದಲೇ ಅವರಿಬ್ಬರಿಗೂ ಸಹ ತ್ರಿಮೂರ್ತಿಗಳೇ ಮಕ್ಕಳಾಗಿದ್ದಾರೆ. ಹೀಗಾಗಿರ್ತಕ್ಕಂಥ ಪರಮಾತ್ಮ ತನ್ನನ್ನು ತಾನೇ ಕೊಟ್ಟಿದ್ದರಿಂದ ಅವನಿಗೆ ದತ್ತ ಅಂತ ಹೆಸರು ಬಂತು. ಮತ್ತು ಬ್ರಹ್ಮದೇವರಿಗೆ ಅವತಾರ ಅನ್ನತಕ್ಕಂಥದ್ದು ಜಗತ್ತಿನಲ್ಲಿ ಇಲ್ಲದೇ ಇರೋದ್ರಿಂದ ಅವರು ಚಂದ್ರನ ಅಂಶದಲ್ಲಿ ಸೋಮನಾಗಿ ಹುಟ್ಟುತ್ತಾರೆ. ಮತ್ತು ರುದ್ರದೇವರು ದುರ್ವಾಸ ಮುನಿಯಾಗಿ ಹುಡ್ತಾರೆ. ಯಾಕೆ ದುರ್ವಾಸ ಅಂತ ತಕ್ಷಣ ಕೋಪ ಅಂತಕ್ಕಂಥದ್ದಲ್ಲ. ದುರ್ವಾಸ ಅಂತಂದ್ರೆ ಏನಪ್ಪ ಅಂದರೆ ಎಲ್ಲೂ ಒಂದು ಕಡೆ ಒಂದು ಕ್ಷಣದಲ್ಲಿ ಇರೋದಿಲ್ಲ, ಯಾವಾರು ಚಂಚಲವಾಗಿ ನಡೀತಾ ಇರ್ತಕ್ಕಂಥದ್ದು. ತಾಯಿಯ ಗರ್ಭದಲ್ಲೂ ಸಹಿತ ಅವ್ರು ಇದ್ದಿದ್ದು ಬರೀ 7 ದಿವಸ. ಸೊ 7 ದಿವಸಕ್ಕೇ ಅವರು ಗರ್ಭಾಶಯ ಮಾಡ್ಕೊಂಡು ಆಚೆ ಬಂದುಬಿಟ್ರಂತೆ, ನನಗೆ ಇಲ್ಲೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ರುದ್ರಾಂಶ ದುರ್ವಾಸ. ಹೀಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರು ಸಪರೇಟ್ ಹುಟ್ಟಿದ್ರು ಹೊತ್ತು ಅವರಿಗೆ 3 ಮುಖ ಇಟ್ಕೊಂಡು ಎಲ್ಲೂ ಹುಟ್ಟಲಿಲ್ಲ. ಗೊತ್ತಾಯ್ತಾ? ಯಾವತ್ತೂ ನಾವು ಏನು ಮಾಡ್ಬಿಡ್ತೀವಿ ಅಂದರೆ ನಮ್ಮ ಸಂಸ್ಕಾರದಲ್ಲಿ ಇದೊಂದು ಏನು ಕೆಟ್ಟದ್ದು ಇದಿದೆ, ಯಾರೋ ಏನೋ ಯಾತಕ್ಕೋ ಏನೋ ಒಂದು ಸೃಷ್ಟಿ ಮಾಡಿದ್ದನ್ನೇ ನಿಜ ಅಂತ ತಿಳ್ಕೊಂಡು ಆಚರಣೆ ಮಾಡೋದ್ರಲ್ಲಿ ನಾವೆಲ್ಲ ಭಾಳ ನಿಶ್ಚಿಂಬಿಡು. ಅಲ್ಲಿ ವಿಷಯ ಏನು, ವಿಶೇಷ ಏನು, ವೈಶಿಷ್ಟ್ಯ ಏನು ಅಂತ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಕರ್ಮಗಳನ್ನು ಧರ್ಮಗಳನ್ನು ಓದೋಕ್ಕೆ ಹೋಗೋದಿಲ್ಲ. ಮಾರ್ಕಂಡೇಯ ಪುರಾಣದಲ್ಲಿ ಇದು ಭಾಳ ವಿಸ್ತಾರವಾಗಿರತಕ್ಕಂಥ ಒಂದು ಕಥೆ. ಮತ್ತು ಭಾಗವತದಲ್ಲಿ ಇದಕ್ಕೆಲ್ಲ ಉತ್ತರ ಇದೆ. ಇದು ಯಾವುದೇ ರೀತಿ ಕಲ್ಪನೆ ಆಗಿರ್ತಕ್ಕಂಥ ವಿಚಾರ ಇಲ್ಲ. ಭಾಗವತದಲ್ಲಾಗಲಿ ಮಾರ್ಕಂಡೇಯ ಪುರಾಣದಲ್ಲಾಗಲಿ
ದತ್ತಾತ್ರೇಯನಿಗೆ 3 ಮುಖ ಇತ್ತು, ಅವ್ರ ಸುತ್ತ ನಾಯಿ ಇತ್ತು ಅಂತ ಎಲ್ಲೂ ಇಲ್ಲ. ಅದು ಸೃಷ್ಟಿ ಮಾಡಿದವರು ಯಾರು ಅಂತ ಗೊತ್ತಿಲ್ಲ. ಮಹಾರಾಷ್ಟ್ರದಿಂದ ಆಂಧ್ರದಿಂದ ಈ ಕಡೆ ಎಲ್ಲ ಕಡೆ ಪ್ರಚಾರ ಆಗಿದೆ ಅಂತೇಳಿ ಒಂದು ವದಂತಿ ಅಷ್ಟೇ, ಗೊತ್ತಾಯ್ತಾ? ಅದನ್ನು ಸೃಷ್ಟಿ ಮಾಡತಕ್ಕಂಥ ಮಹಾನ್ ಭಾವರು ಯಾರು ಅಂತ ಗೊತ್ತಿಲ್ಲ. ಯಾವಾಗ ನಾವು ಏನು ಮಾಡ್ತೀವಿ, ಅಸತ್ಯಗಳನ್ನೇ ನಾವು ಸತ್ಯ ಅಂತ ತಿಳ್ಕೊಳ್ಳೋದ್ರಲ್ಲಿ ನಿಸ್ಸಿಮರಾಗಿರೋದ್ರಿಂದ ನಮ್ಮ ಇವತ್ತಿನ ದಿವಸ ದತ್ತಾತ್ರೇಯ ಅಂತಲೇ 3 ಮುಖದ ದೇವರು, ಸುತ್ತ ನಾಯಿ ಇರತಕ್ಕಂಥ ದೇವರು ಅಂತ ತಿಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಅದೆಲ್ಲ ಆ ಥರದ ಭಾವನೆಗಳಿಂದ ನಾವು ಮಾಡಿದ್ರೆ ಫಲಗಳು ಅನ್ನತಕ್ಕಂಥದ್ದು ನಿಷ್ಫಲವಾಗಿ ಹೋಗ್ತಾ ಇರುತ್ತೆ. ಇದು ಉತ್ತಮವಾದ ಫಲ ಬರಬೇಕು ಅಂತಂದಾಗ ನಮ್ಮ ಸಂಸ್ಕಾರದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಏನು ಆಧಾರ ಇದೆ ಅದು ನೋಡಬೇಕು. ಪ್ರತಿಯೊಂದು ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರ ಅನ್ನತಕ್ಕಂಥದ್ದು ನಮ್ಮ ಗ್ರಂಥಗಳಲ್ಲಿದೆ. ನಿಧಾನವಾಗಿ ನೋಡಿದಾಗ ಖಂಡಿತವಾಗಿ ಎಲ್ಲವೂ ಸಿಗುತ್ತೆ. ಅದು ನೋಡುವಷ್ಟು ಪೇಷನ್ಸ್ ನಮ್ಗೆ ಇಲ್ಲದೇ ಇರೋದ್ರಿಂದ ಯಾರೋ ಏನೋ ಹೇಳಿದ್ರು ಅದನ್ನು ನಾವು ಮಾಡಿದ್ವಿ ಅನ್ನತಕ್ಕಂಥ ಮಾತ್ರ ಬಾನೇ ಇರುತ್ತೆ. ಹೀಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಬಿಟ್ಟ ಅವನಿಗೆ ಶಾಪ ಕೊಟ್ಟ ಅಂತ. ದೇವರು ಶಾಪ ಕೊಡೋದು ಬಿಟ್ಟು ಬೇರೆ ಏನು ಕೆಲಸ ಇಲ್ವೋ. ಸೊ ಹೀಗಾಗಿ ಭಗವಂತ ಯಾರಿಗೂ ಶಾಪ ಕೊಡೋಲ್ಲ. ನಿಶ್ಚಲೋ ನಿರಂಜನೋ ನಿರ್ವಿಕಲ್ಪ ನಿರಾಖ್ಯಾತ ಶುದ್ಧ ದೇವ ಏಕೋ ನಾರಾಯಣ ಅಂಥೇಳಿ ಏನು ಎಲ್ಲ ವೇದಗಳು ಭಗವಂತನ ಹೊಗಳ್ತಾ ಇದೆ. ಭಗವಂತ ಪೂಜೆ ಮಾಡಿದವ್ರಿಗೆ ವರ, ಪೂಜೆ ಮಾಡಿದವ್ರಿಗೆ ಶಾಪ ಅನ್ನತಕ್ಕಂಥ ಕಾನ್ಸೆಪ್ಟು ದೇವರ ಚಿತ್ರದಲ್ಲಿ ಇಲ್ಲ. ಹೀಗಾಗಿ ಪೂಜೆ ಮಾಡ್ತಕ್ಕಂಥ ವಿಚಾರ ಏನಕ್ಕಪ್ಪ ಅಂದ್ರೆ ದೈವದ ಬಲಕ್ಕೋಸ್ಕರ. ಯಾವಾಗ ದೈವದ ಬಲ ನಮಗಿಲ್ಲ, ನಾವು ಪೂಜೆ ಮಾಡ್ತಕ್ಕಂಥದ್ದು ಯಾವುದೇ ಕೆಲಸಗಳು ನಮ್ಗೆ ಸರಿ ಹೋಗಲ್ಲ. ಯಾವ ಕೆಲಸಗಳು ಸಹ ನಮ್ಗೆ ಅಡ್ಡಿ ಆಗ್ತಿದ್ರೆ ದೈವದ ಬಲ ಇಲ್ಲ ಅಂತ ತಿಳ್ಕೊಂಡು ನಾವು ಮುಂದುವರಿಬೇಕಷ್ಟೇ, ದೈವಕ್ಕೆ ಮೊರೆ ಹೋಗಬೇಕಷ್ಟೇ ಹೊರತು ನಾವು ದೇವರಿಗೋಸ್ಕರ ಪೂಜೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾವಾಗ ಇವರಿಗೆ ದೈವದ ಬಲ ಇಲ್ಲ, ಇವರಲ್ಲಿ ಉತ್ತಮವಾಗಿರೋ ಸರಕಿದೆ ಆದರೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ಹೀಗಾಗಿ ಅವ್ರ ಮನೆಗೆ ಒಂದು ಹಿಂದಿರುಗೋದು ಭಾಳ ತಡ ಆಯಿತು. ಮನೆಯಲ್ಲಿ ಸಂಗ್ರಹ ಮಾಡೋದಕ್ಕಿಂತ ಎಲ್ಲ ವಸ್ತುಗಳು ಖರ್ಚಾಗಿದೆ. ಹೆಣ್ಣು ಮಕ್ಕಳು ತಿನ್ನಲಿಕ್ಕೆ ಏನು ಗತಿ ಇಲ್ಲ, ಅವ್ರೇನು ಮಾಡ್ತಾರೆ, ಭಿಕ್ಷಾಟನೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇತ್ತ ಕಡೆ ಈ ವಿಚಾರ ಗೊತ್ತಿಲ್ಲದೆ ಇರತಕ್ಕಂಥ ವರ್ತಕರು ಚಂದ್ರಕೇತು ಮಹಾರಾಜನ ಬಳಿಗೆ ಬಂದಾಗ ಅವತ್ತು ದಿವಸ ಕತ್ತಲಾಗಿತ್ತು. ಬೆಳಗ್ಗೆ ರಾತ್ರಿಯನ್ನು ಭೇಟಿಯಾಗೋಣ ಅಂತೇಳಿ ಒಂದು ಧರ್ಮಶಾಲೆಯಲ್ಲಿ ಮಲಗಿದ್ದಾರೆ. ಅದೇ ಸಂದರ್ಭದಲ್ಲಿ ರಾಜಭಂಡಾರದಲ್ಲಿ ಕಳ್ಳತನ ಆಗ್ತಿದೆ. ಕಳ್ಳರನ್ನು ರಾಜಭಟ್ರು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ಅವನ ಕೈ ಸಿಕ್ಕರೆ ನಮಗೆ ಶಿಕ್ಷೆ ಆಗುತ್ತೆ ಅಂತ ಭಯದಿಂದ ತಾವು ತಂದಿರತಕ್ಕಂಥ ರಾಜಭಂಡಾರವನ್ನು ಮಲಗಿರ್ತಕ್ಕಂಥ ವರ್ತಕರ ಬಳಿ ಇಟ್ಟು ಓಡಿ ಹೋಗ್ತಾ ಇದ್ದಾರೆ. ಈ ವಿಚಾರ ಸರಿಯಾಗಿ ತಿಳ್ಕೊಳ್ಳದೇ ಇರತಕ್ಕಂಥ ರಾಜಭಟ್ರು ಇವರನ್ನೇ ಕಳ್ಳರಿರಬೇಕು ಅಂತ ಭಾವಿಸಿ ರಾಜನ ಒಂದು ಪ್ರಶ್ನಿಸ್ತಿದ್ದಾರೆ. ಯಾವಾಗ ಇವರಿಗೆ ದೈವದ ಅನುಗ್ರಹ ಇಲ್ಲ, ರಾಜ ಸರಿಯಾಗಿರ್ತಕ್ಕಂಥ ವಿಚಾರಣೆ ಮಾಡೋದಿಲ್ಲ, ಇವ್ರು ಹೇಳತಕ್ಕಂಥ ಮಾತುಗಳನ್ನು ಕೇಳಿಸ್ಕೊಳ್ಳೋದಿಲ್ಲ, ಇವರಿಗೆ ಘೋರವಾಗಿರ್ತಕ್ಕಂಥ ಕಾರಾಗೃಹ ಶಿಕ್ಷೆಯನ್ನು ಕೊಟ್ಬಿಟ್ಟಿದ್ದಾರೆ. ಇತ್ತ ಕಡೆ ಇವರು ಬಹಳ ದುಃಖದಿಂದ ಕಾರಾಗೃಹ ವಾಸವನ್ನು ಅನುಭವಿಸ್ತಿದ್ದಾರೆ. ಈ ವಿಚಾರ ಗೊತ್ತಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಭಿಕ್ಷಾಟನೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಒಮ್ಮೆ ಭಿಕ್ಷೆಗೆ ಹೋಗಿರ್ತಕ್ಕಂಥ ಕಲಾವತಿ ಭಾಳ ತಡವಾಗಿ ಮನೆಗೆ ಬಂದಾಗ ಲೀಲಾವತಿ ಕೇಳ್ತಾರಂತೆ, ಇದುವರೆಗೂ ನೀನು ಎಲ್ಲೋ ಇದ್ದೆ, ಹೆಣ್ಣು ಮಗಳು ನೀನು ಏನು ಮಾಡ್ತಾ ಇದ್ದೆ ಅಂತ ಕೇಳಿದ್ರು. ಅದಕ್ಕೋಸ್ಕರ ಅವಳು ಹೇಳ್ತಾರೆ, ಅನ್ಯತಾ ಭಾಷೆ ತಾಯಿ, ನಾವು ಯಾರ್ದೋ ಮನೆಗೆ ಹೋಗಿದ್ದೆ, ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ವ್ರತ ನಡೀತಾ ಇತ್ತು. ಪೂಜೆ ಮುಗಿಯೋರು ಅಲ್ಲೇ ಕೂತ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿ ತೆಗೆದುಕೋ ಅಂತ ಹೇಳಿ ತಾನು ತಂದಿರತಕ್ಕಂಥ ಪ್ರಸಾದವನ್ನು ತನ್ನ ತಾಯಿ ಕೊಡ್ತಾ ಇದ್ದಾರೆ. ಯಾವಾಗ ಆ ಪ್ರಸಾದವನ್ನು ನೋಡಿದ್ರು ಅವ್ರು ಹೇಳ್ತಾರಂತೆ, ಹಿಂದೆ ಇದೇ ವ್ರತವನ್ನು ಮಾಡಬೇಕು ಅನ್ನೋದು ಮಾಡೋಕ್ಕಾಗಿಲ್ಲ, ಈಗಲಾದರೂ ಮಾಡೋಣ ಅಂತಂದರೆ ಯಜಮಾನರಿಬ್ಬರು ಊರಲಿಲ್ಲ. ಶೀಘ್ರವಾಗಿ ಕ್ಷೇಮವಾಗಿ ಹಿಂದೆ ಬಂದರೆ ಈ ಸತ್ಯನಾರಾಯಣ ವ್ರತವನ್ನು ನಾವು ಮಾಡ್ತೀವಿ ಅಂತೇಳಿ ಮನಸ್ಸನ್ನು ಸಂಕಲ್ಪ ಮಾಡ್ಕೊಳ್ತೇವೆ. ಸಂಕಲ್ಪ ಮಾತ್ರದಿಂದ ಸಂತುಷ್ಟನಾಗಿರ್ತಕ್ಕಂಥ ಸ್ವಾಮಿ ಅವತ್ತು ಚಂದ್ರಕೇತು ಮಹಾರಾಜನ ಕೆಲಸದಲ್ಲಿ ಕಾಣಿಸಿಕೊಂಡು ಹೇಳ್ತಾನೆ, ಎಲೆ ರಾಜ, ಆ ಇಬ್ಬರು ವರ್ತಕರು ನನ್ನ ಭಕ್ತರು ತಕ್ಷಣ ಅವರನ್ನು ಬಿಡುಗಡೆ ಮಾಡೋಣ. ಮಾನಸ ಒಡ್ಡೋಗದಲ್ಲಿ ಅವರಿಬ್ಬರನ್ನು ಸಹ ಕರೆಸಿ ದೇವರನ್ನು ಆರಕ್ಷೆ ಮಾಡಿದ್ರೆ ಈ ರೀತಿ ಕಷ್ಟ ಬಂತು, ಇನ್ನು ಮುಂದಾದರೂ ದೇವರನ್ನು ಕೃತಜ್ಞತೆಯಿಂದ ಸ್ಮರಣೆ ಮಾಡಿ ಅಂತೇಳಿ ಒಳ್ಳೆಯ ಬುದ್ಧಿವಾದಗಳನ್ನು ಹೇಳಿ ಊರಿಗೆ ಕಳಿಸಿಕೊಟ್ಟ. ಅನ್ನೋದರಲ್ಲಿ ಸತ್ಯನಾರಾಯಣ ಸ್ವಾಮಿಯ ರೇವಾಕಾಂಡದ 3ನೇ ಅಧ್ಯಾಯ. ಓಂ ನಮೋ ಕುತ್ಕೊಂಡಿದ್ದಾರೆ. पुष्पाणि समर्पयामि, रक्षां धारयामि. इंदिरा